ನೋಡಿ ವೀಕ್ಷಕರೇ, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಈ ವಿಚಾರ ಕಾನೂನು ಬಾಹಿರ ಅಂತ ಹೇಳಿ ಪೊನ್ನಣ್ಣ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಕೊಟ್ಟಿರುವಂಥ ಸಂದರ್ಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ಕಾನೂನು ಬಾಹಿರ. ಸಿಎಂ ಕಾನೂನು ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಂದರ್ಶನದ ಸಂದರ್ಭದಲ್ಲಿ. ಇಡೀ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರ ಆಗುತ್ತೆ. ಇಡೀ ಸಂದರ್ಶನ ಬಹಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಆ ಸಂದರ್ಶನದ ಒಂದು ತುಣುಕು ನಿಮ್ಮ ಮುಂದೆ. ಮತ್ತು 17A ಅನ್ನೋದನ್ನು ಕೂಡ ತಾವು ಪರಿಗಣಿಸಬೇಕು. ಕಾನೂನು ಏನಿದೆ ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. 17A ತನಿಖಾ ಅಧಿಕಾರಿ ಮಾತ್ರ ಸ್ಯಾಂಕ್ಷನ್ ಕೇಳಲಿಕ್ಕೆ ಅಥವಾ ಅಪ್ರೂವಲ್ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 17A ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಹೋಗಿ ಅಪ್ರೂವಲ್ ತಗೊಳ್ಳೋವಂಥದ್ದು ಪ್ರಶ್ನೆನೇ ಇಲ್ಲ. ಯಾರು ತನಿಖೆ ಮಾಡ್ತಾರೆ ಹಾಗಾದ್ರೆ? BNS 218 ಕೂಡ ಇದೆ ಇದರ ಜೊತೆಯಲ್ಲಿ. ಅಲ್ಲ, 17A ನಾನು ಹೇಳ್ತಾ ಇದ್ದೀನಿ. ಯಾರು ತನಿಖೆ ಮಾಡ್ತಾರೆ? ಇಬ್ರಾಹಿಂ ಮಾಡ್ತಾರೆ, CMI ಕೃಷ್ಣ ಮಾಡ್ತಾರೆ ತನಿಖೆ. ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕಾರ ಮಾಡಿರುವಂಥ ಪೊಲೀಸ್ನವರು ಆಗಿದ್ದರೆ 17A ಕೇಳಬೇಕು. ಅವ್ರು ಕೇಳಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಇವ್ರು ಮನವಿಯನ್ನು ಹಾಕಬೇಕು. ಕೇಳಿಲ್ಲ ಅಂದರೆ ನಂತರ ಕೋರ್ಟ್ಗೆ ಹೋಗಬೇಕು. ಇದು ಪ್ರಕ್ರಿಯೆ. ಯಾರು ತನಿಖೆ ಮಾಡ್ತಾರೆ ಅಂತ ಹೇಳೋ ಪ್ರಶ್ನೆ ಬರ್ತದಲ್ಲ. 17A ಪ್ರಾಸಿಕ್ಯೂಷನ್ಗೆ ಅಥವಾ 17A ಪ್ರಯರ್ ಅಪ್ರೂವಲ್ ಏನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕಾನೂನು ಬಾಹಿರ. 218ನಲ್ಲಿ ಪರ್ಮಿಷನ್ ಫಾರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಯಾವಾಗ ಬರುತ್ತೆ? ಯಾವಾಗ ಕೋರ್ಟ್ ಕಾಗ್ನಿಸೆನ್ಸ್ ತಗೋಬೇಕು? ಆವಾಗ ಚಾರ್ಜ್ ಶೀಟ್ ಆಗಿದ್ದ ನಂತರ ಫಾರ್ ಡಿಸ್ಚಾರ್ಜ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಇಸ್ ಡ್ಯೂಟಿ ಇನ್ ಅಫಿಷಿಯಲ್ ಕೆಪಾಸಿಟಿ. ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತು ತನ್ನ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಈ ಫೈಲ್ ಬಂದಿದೆ? ನೋಡಿ ವೀಕ್ಷಕರೇ, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಈ ವಿಚಾರ ಕಾನೂನು ಬಾಹಿರ ಅಂತ ಹೇಳಿ ಪೊನ್ನಣ್ಣ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಕೊಟ್ಟಿರುವಂಥ ಸಂದರ್ಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ಕಾನೂನು ಬಾಹಿರ. ಸಿಎಂ ಕಾನೂನು ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಂದರ್ಶನದ ಸಂದರ್ಭದಲ್ಲಿ. ಇಡೀ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರ ಆಗುತ್ತೆ. ಇಡೀ ಸಂದರ್ಶನ ಬಹಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಆ ಸಂದರ್ಶನದ ಒಂದು ತುಣುಕು ನಿಮ್ಮ ಮುಂದೆ. ಮತ್ತು 17A ಅನ್ನೋದನ್ನು ಕೂಡ ತಾವು ಪರಿಗಣಿಸಬೇಕು. ಕಾನೂನು ಏನಿದೆ ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. 17A ತನಿಖಾ ಅಧಿಕಾರಿ ಮಾತ್ರ ಸ್ಯಾಂಕ್ಷನ್ ಕೇಳಲಿಕ್ಕೆ ಅಥವಾ ಅಪ್ರೂವಲ್ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 17A ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಹೋಗಿ ಅಪ್ರೂವಲ್ ತಗೊಳ್ಳೋವಂಥದ್ದು ಪ್ರಶ್ನೆನೇ ಇಲ್ಲ. ಯಾರು ತನಿಖೆ ಮಾಡ್ತಾರೆ ಹಾಗಾದ್ರೆ? BNS 218 ಕೂಡ ಇದೆ ಇದರ ಜೊತೆಯಲ್ಲಿ. ಅಲ್ಲ, 17A ನಾನು ಹೇಳ್ತಾ ಇದ್ದೀನಿ. ಯಾರು ತನಿಖೆ ಮಾಡ್ತಾರೆ? ಇಬ್ರಾಹಿಂ ಮಾಡ್ತಾರೆ, CMI ಕೃಷ್ಣ ಮಾಡ್ತಾರೆ ತನಿಖೆ. ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕಾರ ಮಾಡಿರುವಂಥ ಪೊಲೀಸ್ನವರು ಆಗಿದ್ದರೆ 17A ಕೇಳಬೇಕು. ಅವ್ರು ಕೇಳಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಇವ್ರು ಮನವಿಯನ್ನು ಹಾಕಬೇಕು. ಕೇಳಿಲ್ಲ ಅಂದರೆ ನಂತರ ಕೋರ್ಟ್ಗೆ ಹೋಗಬೇಕು. ಇದು ಪ್ರಕ್ರಿಯೆ. ಯಾರು ತನಿಖೆ ಮಾಡ್ತಾರೆ ಅಂತ ಹೇಳೋ ಪ್ರಶ್ನೆ ಬರ್ತದಲ್ಲ. 17A ಪ್ರಾಸಿಕ್ಯೂಷನ್ಗೆ ಅಥವಾ 17A ಪ್ರಯರ್ ಅಪ್ರೂವಲ್ ಏನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕಾನೂನು ಬಾಹಿರ. 218ನಲ್ಲಿ ಪರ್ಮಿಷನ್ ಫಾರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಯಾವಾಗ ಬರುತ್ತೆ? ಯಾವಾಗ ಕೋರ್ಟ್ ಕಾಗ್ನಿಸೆನ್ಸ್ ತಗೋಬೇಕು? ಆವಾಗ ಚಾರ್ಜ್ ಶೀಟ್ ಆಗಿದ್ದ ನಂತರ ಫಾರ್ ಡಿಸ್ಚಾರ್ಜ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಇಸ್ ಡ್ಯೂಟಿ ಇನ್ ಅಫಿಷಿಯಲ್ ಕೆಪಾಸಿಟಿ. ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತು ತನ್ನ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಈ ಫೈಲ್ ಬಂದಿದೆ? ನೋಡಿ ವೀಕ್ಷಕರೇ, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಈ ವಿಚಾರ ಕಾನೂನು ಬಾಹಿರ ಅಂತ ಹೇಳಿ ಪೊನ್ನಣ್ಣ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಕೊಟ್ಟಿರುವಂಥ ಸಂದರ್ಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ಕಾನೂನು ಬಾಹಿರ. ಸಿಎಂ ಕಾನೂನು ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಂದರ್ಶನದ ಸಂದರ್ಭದಲ್ಲಿ. ಇಡೀ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರ ಆಗುತ್ತೆ. ಇಡೀ ಸಂದರ್ಶನ ಬಹಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಆ ಸಂದರ್ಶನದ ಒಂದು ತುಣುಕು ನಿಮ್ಮ ಮುಂದೆ. ಮತ್ತು 17A ಅನ್ನೋದನ್ನು ಕೂಡ ತಾವು ಪರಿಗಣಿಸಬೇಕು. ಕಾನೂನು ಏನಿದೆ
ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. 17A ತನಿಖಾಧಿಕಾರಿ ಮಾತ್ರ ಸ್ಯಾಂಕ್ಷನ್ ಕೇಳಲಿಕ್ಕೆ ಅಥವಾ ಅಪ್ರೂವಲ್ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 17A ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಹೋಗಿ ಅಪ್ರೂವಲ್ ತಗೊಳ್ಳೋವಂಥದ್ದು ಪ್ರಶ್ನೆನೇ ಇಲ್ಲ. ಯಾರು ತನಿಖೆ ಮಾಡ್ತಾರೆ ಹಾಗಾದ್ರೆ? BNS 218 ಕೂಡ ಇದೆ ಇದರ ಜೊತೆಯಲ್ಲಿ. ಅಲ್ಲ, 17A ನಾನು ಹೇಳ್ತಾ ಇದ್ದೀನಿ. ಯಾರು ತನಿಖೆ ಮಾಡ್ತಾರೆ? ಇಬ್ರಾಹಿಂ ಮಾಡ್ತಾರೆ, CMI ಕೃಷ್ಣ ಮಾಡ್ತಾರ ತನಿಖೆ? ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕಾರ ಮಾಡಿರುವಂಥ ಪೊಲೀಸ್ನವರು ಆಗಿದ್ದರೆ 17A ಕೇಳಬೇಕು. ಅವ್ರು ಕೇಳಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಇವ್ರು ಮನವಿಯನ್ನು ಹಾಕಬೇಕು. ಕೇಳಿಲ್ಲ ಅಂದರೆ ನಂತರ ಕೋರ್ಟ್ಗೆ ಹೋಗಬೇಕು. ಇದು ಪ್ರಕ್ರಿಯೆ. ಯಾರು ತನಿಖೆ ಮಾಡ್ತಾರೆ ಅಂತ ಹೇಳೋ ಪ್ರಶ್ನೆ ಬರ್ತದಲ್ಲ. ಸೊ 17A ಪ್ರಾಸಿಕ್ಯೂಷನ್ಗೆ ಅಥವಾ 17A ಪ್ರಯರ್ ಅಪ್ರೂವಲ್ ಏನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕಾನೂನು ಬಾಹಿರ. 218 ಪರ್ಮಿಷನ್ ಫಾರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಯಾವಾಗ ಬರುತ್ತೆ? ಯಾವಾಗ ಕೋರ್ಟ್ ಕಾಗ್ನಿಸೆನ್ಸ್ ತಗೋಬೇಕು? ಆವಾಗ ಚಾರ್ಜ್ ಶೀಟ್ ಆಗಿದ್ದ ನಂತರ ಫಾರ್ ಡಿಸ್ಚಾರ್ಜ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಇಸ್ ಡ್ಯೂಟಿ ಇನ್ ಅಫಿಷಿಯಲ್ ಕೆಪಾಸಿಟಿ. ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತು ತನ್ನ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಈ ಫೈಲ್ ಬಂದಿದೆ ನೋಡಿ ವೀಕ್ಷಕರೇ, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಈ ವಿಚಾರ ಕಾನೂನು ಬಾಹಿರ ಅಂತ ಹೇಳಿ ಪೊನ್ನಣ್ಣ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಕೊಟ್ಟಿರುವಂಥ ಸಂದರ್ಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ಕಾನೂನು ಬಾಹಿರ. CM ಕಾನೂನು ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಂದರ್ಶನದ ಸಂದರ್ಭದಲ್ಲಿ. ಇಡೀ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರ ಆಗುತ್ತೆ. ಇಡೀ ಸಂದರ್ಶನ ಬಹಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಆ ಸಂದರ್ಶನದ ಒಂದು ತುಣುಕು ನಿಮ್ಮ ಮುಂದೆ. ಮತ್ತು 17A ಅನ್ನೋದನ್ನು ಕೂಡ ತಾವು ಪರಿಗಣಿಸಬೇಕು. ಕಾನೂನೇನಿದೆ ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. 17A ತನಿಖಾಧಿಕಾರಿ ಮಾತ್ರ ಸ್ಯಾಂಕ್ಷನ್ ಕೇಳಲಿಕ್ಕೆ ಅಥವಾ ಅಪ್ರೂವಲ್ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 17A ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಹೋಗಿ ಅಪ್ರೂವಲ್ ತಗೊಳ್ಳೋವಂಥದ್ದು ಪ್ರಶ್ನೆನೇ ಇಲ್ಲ. ಯಾರು ತನಿಖೆ ಮಾಡ್ತಾರೆ ಹಾಗಾದ್ರೆ? BNS 218 ಕೂಡ ಇದೆ ಇದರ ಜೊತೆಯಲ್ಲಿ. ಅಲ್ಲ, 17A ನಾನು ಹೇಳ್ತಾ ಇದ್ದೀನಿ. ಯಾರು ತನಿಖೆ ಮಾಡ್ತಾರೆ? ಇಬ್ರಾಹಿಂ ಮಾಡ್ತಾರೆ, CMI ಕೃಷ್ಣ ಮಾಡ್ತಾರ ತನಿಖೆ? ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕಾರ ಮಾಡಿರುವಂಥ ಪೊಲೀಸ್ನವರು ಆಗಿದ್ದರೆ 17A ಕೇಳಬೇಕು. ಅವ್ರು ಕೇಳಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಇವ್ರು ಮನವಿಯನ್ನು ಹಾಕಬೇಕು. ಕೇಳಿಲ್ಲ ಅಂದರೆ ನಂತರ ಕೋರ್ಟ್ಗೆ ಹೋಗಬೇಕು. ಇದು ಪ್ರಕ್ರಿಯೆ. ಯಾರು ತನಿಖೆ ಮಾಡ್ತಾರೆ ಅಂತ ಹೇಳೋ ಪ್ರಶ್ನೆ ಬರ್ತದಲ್ಲ. ಸೊ 17A ಪ್ರಾಸಿಕ್ಯೂಷನ್ಗೆ ಅಥವಾ 17A ಪ್ರಯರ್ ಅಪ್ರೂವಲ್ ಏನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕಾನೂನು ಬಾಹಿರ. 218 ಪರ್ಮಿಷನ್ ಫಾರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಯಾವಾಗ ಬರುತ್ತೆ? ಯಾವಾಗ ಕೋರ್ಟ್ ಕಾಗ್ನಿಸೆನ್ಸ್ ತಗೋಬೇಕು? ಆವಾಗ ಚಾರ್ಜ್ ಶೀಟ್ ಆಗಿದ್ದ ನಂತರ ಫಾರ್ ಡಿಸ್ಚಾರ್ಜ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಇಸ್ ಡ್ಯೂಟಿ ಇನ್ ಅಫಿಷಿಯಲ್ ಕೆಪಾಸಿಟಿ. ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತು ತನ್ನ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಈ ಫೈಲ್ ಬಂದಿದೆ ನೋಡಿ ವೀಕ್ಷಕರೇ, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಈ ವಿಚಾರ ಕಾನೂನು ಬಾಹಿರ ಅಂತ ಹೇಳಿ ಪೊನ್ನಣ್ಣ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಕೊಟ್ಟಿರುವಂಥ ಸಂದರ್ಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ಕಾನೂನು ಬಾಹಿರ. CM ಕಾನೂನು ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಂದರ್ಶನದ ಸಂದರ್ಭದಲ್ಲಿ. ಇಡೀ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರ ಆಗುತ್ತೆ. ಇಡೀ ಸಂದರ್ಶನ ಬಹಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಆ ಸಂದರ್ಶನದ ಒಂದು ತುಣುಕು ನಿಮ್ಮ ಮುಂದೆ. ಮತ್ತು 17A ಅನ್ನೋದನ್ನು ಕೂಡ ತಾವು ಪರಿಗಣಿಸಬೇಕು. ಕಾನೂನೇನಿದೆ ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. 17A ತನಿಖಾಧಿಕಾರಿ ಮಾತ್ರ ಸ್ಯಾಂಕ್ಷನ್ ಕೇಳಲಿಕ್ಕೆ ಅಥವಾ ಅಪ್ರೂವಲ್ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 17A ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಹೋಗಿ ಅಪ್ರೂವಲ್ ತಗೊಳ್ಳೋವಂಥದ್ದು ಪ್ರಶ್ನೆನೇ ಇಲ್ಲ. ಯಾರು ತನಿಖೆ ಮಾಡ್ತಾರೆ ಹಾಗಾದ್ರೆ? BNS 218 ಕೂಡ ಇದೆ ಇದರ ಜೊತೆಯಲ್ಲಿ. ಅಲ್ಲ, 17A ನಾನು ಹೇಳ್ತಾ ಇದ್ದೀನಿ. ಯಾರು ತನಿಖೆ ಮಾಡ್ತಾರೆ? ಇಬ್ರಾಹಿಂ ಮಾಡ್ತಾರೆ, CMI ಕೃಷ್ಣ ಮಾಡ್ತಾರ ತನಿಖೆ? ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕಾರ ಮಾಡಿರುವಂಥ ಪೊಲೀಸ್ನವರು ಆಗಿದ್ದರೆ 17A ಕೇಳಬೇಕು. ಅವ್ರು ಕೇಳಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಇವ್ರು ಮನವಿಯನ್ನು ಹಾಕಬೇಕು. ಕೇಳಿಲ್ಲ ಅಂದರೆ ನಂತರ ಕೋರ್ಟ್ಗೆ ಹೋಗಬೇಕು. ಇದು ಪ್ರಕ್ರಿಯೆ. ಯಾರು ತನಿಖೆ ಮಾಡ್ತಾರೆ ಅಂತ ಹೇಳೋ ಪ್ರಶ್ನೆ ಬರ್ತದಲ್ಲ. ಸೊ 17A ಪ್ರಾಸಿಕ್ಯೂಷನ್ಗೆ ಅಥವಾ 17A ಪ್ರಯರ್ ಅಪ್ರೂವಲ್ ಏನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕಾನೂನು ಬಾಹಿರ. 218 ಪರ್ಮಿಷನ್ ಫಾರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಯಾವಾಗ ಬರುತ್ತೆ? ಯಾವಾಗ ಕೋರ್ಟ್ ಕಾಗ್ನಿಸೆನ್ಸ್ ತಗೋಬೇಕು? ಆವಾಗ
ಚಾರ್ಜ್ ಶೀಟ್ ಆಗಿದ ನಂತರ ಫಾರ್ ಡಿಸ್ಚಾರ್ಜ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಇಸ್ ಡ್ಯೂಟಿ ಇನ್ ಅಫಿಷಿಯಲ್ ಕೆಪಾಸಿಟಿ. ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತು ತನ್ನ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಈ ಫೈಲ್ ಬಂದಿದೆ?